ರಾಜ್ಯದಲ್ಲಿ ಕಳಪೆ ಗುಣಮಟ್ಟದ ಆಹಾರದ ವಿರುದ್ಧ ಆಹಾರ ಇಲಾಖೆ ಸಮರವನ್ನ ಸಾರಿದೆ. ಕಬಾಬ್, ಇಡ್ಲಿ, ಹೋಳಿಗೆ ಬಳಿಕ ಇದೀಗ ಜಿಲೇಬಿ, ಶರಬತ್ತು ಸರದಿ. ನೀವು ಬಾಯಿ ಚಪ್ಪರಿಸಿ ತಿನ್ನುವಂತಹ ಗರಿಗರಿಯಾದಂತಹ ಜಿಲೇಬಿ ಎಷ್ಟು ಸುರಕ್ಷಿತ? ಶರಬತ್ಗಳಲ್ಲಿ ಕೃತಕ ಕಲರ್ ಮಿಕ್ಸ್ ಆಗಿರುತ್ತಾ? ಈ ಬಗ್ಗೆ ಇಲ್ಲಿದೆ ನೋಡಿ ಡೀಟೇಲ್ಸ್. ರಾಜ್ಯದಲ್ಲಿ ಕಳಪೆ ಆಹಾರದ ವಿರುದ್ಧ ಸಮರ. ಜಿಲೇಬಿ ಮತ್ತು ಶರಬತ್ ಎಷ್ಟು ಸುರಕ್ಷಿತ? ಸಿಹಿ ತಿಂಡಿ ಪ್ರೇಮಿಗಳ ನೆಚ್ಚಿನ ಸ್ವೀಟ್ ಜಿಲೇಬಿ ಮೇಲೂ ಆಹಾರ ಗುಣಮಟ್ಟ ಇಲಾಖೆ ಹದ್ದಿನ ಕಣ್ಣಿರಿಸಿದೆ. ಜಿಲೇಬಿ ತಯಾರು ಮಾಡುವಾಗ ಕೃತಕ ಬಣ್ಣ ಬಳಸುವ ಅನುಮಾನ ಹೆಚ್ಚಾಗಿತ್ತು. ಈ ನಿಟ್ಟಿನಲ್ಲಿ ಆಹಾರ ಗುಣಮಟ್ಟ ಇಲಾಖೆ ಜಿಲೇಬಿಗಳ ಮಾದರಿ ಸಂಗ್ರಹಕ್ಕೆ ಮುಂದಾಗಿದೆ. ಜಿಲೇಬಿ ತಯಾರಿಕೆಯಲ್ಲಿ ಬಣ್ಣ ಬರಲು ಕೃತಕ ಕಲರ್ ಬಳಸಲಾಗುತ್ತಿರುವ ಆತಂಕ ಎದುರಾಗಿದೆ. ಇನ್ನು ಬೇಸಿಗೆಯಲ್ಲಿ ನೀವು ಕುಡಿಯೋ ಶರಬತ್ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಯಾಕಂದ್ರೆ ಶರಬತ್ಗಳಿಗೆ ಬಳಸುವ ನೀರು ಅಪಾಯ ತರುತ್ತಿದೆಯಂತೆ. ಸಕ್ಕರೆ ಮಿಶ್ರಿತ ನೀರನ್ನ ಮುಚ್ಚಿದ ಡಬ್ಬಿಯಲ್ಲಿ ಇಡೋದ್ರಿಂದ ನೀರು ಕಲುಷಿತ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಜಿಲೇಬಿ ಮತ್ತು ಶರಬತ್ನ ಮೇಲೆ ಸ್ಪೆಷಲ್ ಡ್ರೈವ್ ನಡೆಸಲು ಆಹಾರ ಇಲಾಖೆ ಸೂಚಿಸಿದೆ. ಮುಂದಿನ 3 ದಿನಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ತಲಾ 5 ಮಾದರಿ ಸಂಗ್ರಹ ಮಾಡಿ ಲ್ಯಾಬ್ಗೆ ನೀಡುವಂತೆ ಸೂಚಿಸಲಾಗಿದೆ. ಶರಬತ್ತುಗಳಲ್ಲಿನ ಕೃತಕ ಬಣ್ಣ ಹಾಗೂ ಸ್ವಚ್ಛತೆ ಇಲ್ಲದೆ ಇರುವ ಬಗ್ಗೆ ಜನರು ಬೇಸತ್ತು ಹೋಗಿದ್ದು, ಏನು ಕುಡಿಯೋದು ಏನು ತಿನ್ನೋದು ಅಂತಿದ್ದಾರೆ. ಜಿಲೇಬಿ ಮತ್ತು ಶರಬತ್ ಸ್ಯಾಂಪಲ್ಸ್ ಪಡೆದು ಆಹಾರ ಇಲಾಖೆ ಟೆಸ್ಟ್ಗೆ ಮುಂದಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕನ್. ರಾಜ್ಯದಲ್ಲಿ ಕಳಪೆ ಗುಣಮಟ್ಟದ ಆಹಾರದ ವಿರುದ್ಧ ಆಹಾರ ಇಲಾಖೆ ಸಮರವನ್ನ ಸಾರಿದೆ. ಕಬಾಬ್, ಇಡ್ಲಿ, ಹೋಳಿಗೆ ಬಳಿಕ ಇದೀಗ ಜಿಲೇಬಿ, ಶರಬತ್ತು ಸರದಿ. ನೀವು ಬಾಯಿ ಚಪ್ಪರಿಸಿ ತಿನ್ನುವಂತಹ ಗರಿಗರಿಯಾದಂತಹ ಜಿಲೇಬಿ ಎಷ್ಟು ಸುರಕ್ಷಿತ? ಶರಬತ್ಗಳಲ್ಲಿ ಕೃತಕ ಕಲರ್ ಮಿಕ್ಸ್ ಆಗಿರುತ್ತಾ? ಈ ಬಗ್ಗೆ ಇಲ್ಲಿದೆ ನೋಡಿ ಡೀಟೇಲ್ಸ್. ರಾಜ್ಯದಲ್ಲಿ ಕಳಪೆ ಆಹಾರದ ವಿರುದ್ಧ ಸಮರ. ಜಿಲೇಬಿ ಮತ್ತು ಶರಬತ್ ಎಷ್ಟು ಸುರಕ್ಷಿತ? ಸಿಹಿ ತಿಂಡಿ ಪ್ರೇಮಿಗಳ ನೆಚ್ಚಿನ ಸ್ವೀಟ್ ಜಿಲೇಬಿ ಮೇಲೂ ಆಹಾರ ಗುಣಮಟ್ಟ ಇಲಾಖೆ ಹದ್ದಿನ ಕಣ್ಣಿರಿಸಿದೆ. ಜಿಲೇಬಿ ತಯಾರು ಮಾಡುವಾಗ ಕೃತಕ ಬಣ್ಣ ಬಳಸುವ ಅನುಮಾನ ಹೆಚ್ಚಾಗಿತ್ತು. ಈ ನಿಟ್ಟಿನಲ್ಲಿ ಆಹಾರ ಗುಣಮಟ್ಟ ಇಲಾಖೆ ಜಿಲೇಬಿಗಳ ಮಾದರಿ ಸಂಗ್ರಹಕ್ಕೆ ಮುಂದಾಗಿದೆ. ಜಿಲೇಬಿ ತಯಾರಿಕೆಯಲ್ಲಿ ಬಣ್ಣ ಬರಲು ಕೃತಕ ಕಲರ್ ಬಳಸಲಾಗುತ್ತಿರುವ ಆತಂಕ ಎದುರಾಗಿದೆ. ಇನ್ನು ಬೇಸಿಗೆಯಲ್ಲಿ ನೀವು ಕುಡಿಯೋ ಶರಬತ್ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಯಾಕಂದ್ರೆ ಶರಬತ್ಗಳಿಗೆ ಬಳಸುವ ನೀರು ಅಪಾಯ ತರುತ್ತಿದೆಯಂತೆ. ಸಕ್ಕರೆ ಮಿಶ್ರಿತ ನೀರನ್ನ ಮುಚ್ಚಿದ ಡಬ್ಬಿಯಲ್ಲಿ ಇಡೋದ್ರಿಂದ ನೀರು ಕಲುಷಿತ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಜಿಲೇಬಿ ಮತ್ತು ಶರಬತ್ನ ಮೇಲೆ ಸ್ಪೆಷಲ್ ಡ್ರೈವ್ ನಡೆಸಲು ಆಹಾರ ಇಲಾಖೆ ಸೂಚಿಸಿದೆ. ಮುಂದಿನ 3 ದಿನಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ತಲಾ 5 ಮಾದರಿ ಸಂಗ್ರಹ ಮಾಡಿ ಲ್ಯಾಬ್ಗೆ ನೀಡುವಂತೆ ಸೂಚಿಸಲಾಗಿದೆ. ಶರಬತ್ತುಗಳಲ್ಲಿನ ಕೃತಕ ಬಣ್ಣ ಹಾಗೂ ಸ್ವಚ್ಛತೆ ಇಲ್ಲದೆ ಇರುವ ಬಗ್ಗೆ ಜನರು ಬೇಸತ್ತು ಹೋಗಿದ್ದು, ಏನು ಕುಡಿಯೋದು ಏನು ತಿನ್ನೋದು ಅಂತಿದ್ದಾರೆ. ಜಿಲೇಬಿ ಮತ್ತು ಶರಬತ್ ಸ್ಯಾಂಪಲ್ಸ್ ಪಡೆದು ಆಹಾರ ಇಲಾಖೆ ಟೆಸ್ಟ್ಗೆ ಮುಂದಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕನ್. ರಾಜ್ಯದಲ್ಲಿ ಕಳಪೆ ಗುಣಮಟ್ಟದ ಆಹಾರದ ವಿರುದ್ಧ ಆಹಾರ ಇಲಾಖೆ ಸಮರವನ್ನ ಸಾರಿದೆ. ಕಬಾಬ್, ಇಡ್ಲಿ, ಹೋಳಿಗೆ ಬಳಿಕ ಇದೀಗ ಜಿಲೇಬಿ, ಶರಬತ್ತು ಸರದಿ. ನೀವು ಬಾಯಿ ಚಪ್ಪರಿಸಿ ತಿನ್ನುವಂತಹ ಗರಿಗರಿಯಾದಂತಹ ಜಿಲೇಬಿ ಎಷ್ಟು ಸುರಕ್ಷಿತ? ಶರಬತ್ಗಳಲ್ಲಿ ಕೃತಕ ಕಲರ್ ಮಿಕ್ಸ್ ಆಗಿರುತ್ತಾ? ಈ ಬಗ್ಗೆ ಇಲ್ಲಿದೆ ನೋಡಿ ಡೀಟೇಲ್ಸ್. ರಾಜ್ಯದಲ್ಲಿ ಕಳಪೆ ಆಹಾರದ ವಿರುದ್ಧ ಸಮರ. ಜಿಲೇಬಿ ಮತ್ತು ಶರಬತ್ ಎಷ್ಟು ಸುರಕ್ಷಿತ? ಸಿಹಿ ತಿಂಡಿ ಪ್ರೇಮಿಗಳ ನೆಚ್ಚಿನ ಸ್ವೀಟ್ ಜಿಲೇಬಿ ಮೇಲೂ ಆಹಾರ ಗುಣಮಟ್ಟ ಇಲಾಖೆ ಹದ್ದಿನ ಕಣ್ಣಿರಿಸಿದೆ. ಜಿಲೇಬಿ ತಯಾರು ಮಾಡುವಾಗ ಕೃತಕ ಬಣ್ಣ ಬಳಸುವ ಅನುಮಾನ ಹೆಚ್ಚಾಗಿತ್ತು. ಈ ನಿಟ್ಟಿನಲ್ಲಿ ಆಹಾರ ಗುಣಮಟ್ಟ ಇಲಾಖೆ ಜಿಲೇಬಿಗಳ ಮಾದರಿ ಸಂಗ್ರಹಕ್ಕೆ ಮುಂದಾಗಿದೆ. ಜಿಲೇಬಿ ತಯಾರಿಕೆಯಲ್ಲಿ ಬಣ್ಣ ಬರಲು ಕೃತಕ ಕಲರ್ ಬಳಸಲಾಗುತ್ತಿರುವ ಆತಂಕ ಎದುರಾಗಿದೆ.
ಇನ್ನು ಬೇಸಿಗೆಯಲ್ಲಿ ನೀವು ಕುಡಿಯೋ ಶರ್ಬತ್ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಯಾಕಂದ್ರೆ ಶರ್ಬತ್ಗಳಿಗೆ ಬಳಸುವ ನೀರು ಅಪಾಯ ತರುತ್ತಿದೆಯಂತೆ. ಸಕ್ಕರೆ ಮಿಶ್ರಿತ ನೀರನ್ನ ಮುಚ್ಚಿದ ಡಬ್ಬಿಯಲ್ಲಿ ಇಡೋದ್ರಿಂದ ನೀರು ಕಲುಷಿತ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಜಿಲೇಬಿ ಮತ್ತು ಶರ್ಬತ್ನ ಮೇಲೆ ಸ್ಪೆಷಲ್ ಡ್ರೈವ್ ನಡೆಸಲು ಆಹಾರ ಇಲಾಖೆ ಸೂಚಿಸಿದೆ. ಮುಂದಿನ 3 ದಿನಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ತಲಾ 5 ಮಾದರಿ ಸಂಗ್ರಹ ಮಾಡಿ ಲ್ಯಾಬ್ಗೆ ನೀಡುವಂತೆ ಸೂಚಿಸಲಾಗಿದೆ. ಶರಬತ್ತುಗಳಲ್ಲಿನ ಕೃತಕ ಬಣ್ಣ ಹಾಗೂ ಸ್ವಚ್ಛತೆ ಇಲ್ಲದೆ ಇರುವ ಬಗ್ಗೆ ಜನರು ಬೇಸತ್ತು ಹೋಗಿದ್ದು, ಏನು ಕುಡಿಯೋದು ಏನು ತಿನ್ನೋದು ಅಂತಿದ್ದಾರೆ. ಜಿಲೇಬಿ ಮತ್ತು ಶರಬತ್ ಸ್ಯಾಂಪಲ್ಸ್ ಪಡೆದು ಆಹಾರ ಇಲಾಖೆ ಟೆಸ್ಟ್ಗೆ ಮುಂದಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಕಳಪೆ ಗುಣಮಟ್ಟದ ಆಹಾರದ ವಿರುದ್ಧ ಆಹಾರ ಇಲಾಖೆ ಸಮರವನ್ನ ಸಾರಿದೆ. ಕಬಾಬ್, ಇಡ್ಲಿ, ಹೋಳಿಗೆ ಬಳಿಕ ಇದೀಗ ಜಿಲೇಬಿ, ಶರಬತ್ತು ಸರದಿ. ನೀವು ಬಾಯಿ ಚಪ್ಪರಿಸಿ ತಿನ್ನುವಂತಹ ಗರಿಗರಿಯಾದಂತಹ ಜಿಲೇಬಿ ಎಷ್ಟು ಸುರಕ್ಷಿತ? ಶರಬತ್ಗಳಲ್ಲಿ ಕೃತಕ ಕಲರ್ ಮಿಕ್ಸ್ ಆಗಿರುತ್ತಾ? ಈ ಬಗ್ಗೆ ಇಲ್ಲಿದೆ ನೋಡಿ ಡೀಟೇಲ್ಸ್. ರಾಜ್ಯದಲ್ಲಿ ಕಳಪೆ ಆಹಾರದ ವಿರುದ್ಧ ಸಮರ. ಜಿಲೇಬಿ ಮತ್ತು ಶರಬತ್ ಎಷ್ಟು ಸುರಕ್ಷಿತ? ಸಿಹಿ ತಿಂಡಿ ಪ್ರೇಮಿಗಳ ನೆಚ್ಚಿನ ಸ್ವೀಟ್ ಜಿಲೇಬಿ ಮೇಲೂ ಆಹಾರ ಗುಣಮಟ್ಟ ಇಲಾಖೆ ಹದ್ದಿನ ಕಣ್ಣಿರಿಸಿದೆ. ಜಿಲೇಬಿ ತಯಾರು ಮಾಡುವಾಗ ಕೃತಕ ಬಣ್ಣ ಬಳಸುವ ಅನುಮಾನ ಹೆಚ್ಚಾಗಿತ್ತು. ಈ ನಿಟ್ಟಿನಲ್ಲಿ ಆಹಾರ ಗುಣಮಟ್ಟ ಇಲಾಖೆ ಜಿಲೇಬಿಗಳ ಮಾದರಿ ಸಂಗ್ರಹಕ್ಕೆ ಮುಂದಾಗಿದೆ. ಜಿಲೇಬಿ ತಯಾರಿಕೆಯಲ್ಲಿ ಬಣ್ಣ ಬರಲು ಕೃತಕ ಕಲರ್ ಬಳಸಲಾಗುತ್ತಿರುವ ಆತಂಕ ಎದುರಾಗಿದೆ. ಇನ್ನು ಬೇಸಿಗೆಯಲ್ಲಿ ನೀವು ಕುಡಿಯೋ ಶರ್ಬತ್ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಯಾಕಂದ್ರೆ ಶರ್ಬತ್ಗಳಿಗೆ ಬಳಸುವ ನೀರು ಅಪಾಯ ತರುತ್ತಿದೆಯಂತೆ. ಸಕ್ಕರೆ ಮಿಶ್ರಿತ ನೀರನ್ನ ಮುಚ್ಚಿದ ಡಬ್ಬಿಯಲ್ಲಿ ಇಡೋದ್ರಿಂದ ನೀರು ಕಲುಷಿತ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಜಿಲೇಬಿ ಮತ್ತು ಶರ್ಬತ್ನ ಮೇಲೆ ಸ್ಪೆಷಲ್ ಡ್ರೈವ್ ನಡೆಸಲು ಆಹಾರ ಇಲಾಖೆ ಸೂಚಿಸಿದೆ. ಮುಂದಿನ 3 ದಿನಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ತಲಾ 5 ಮಾದರಿ ಸಂಗ್ರಹ ಮಾಡಿ ಲ್ಯಾಬ್ಗೆ ನೀಡುವಂತೆ ಸೂಚಿಸಲಾಗಿದೆ. ಶರಬತ್ತುಗಳಲ್ಲಿನ ಕೃತಕ ಬಣ್ಣ ಹಾಗೂ ಸ್ವಚ್ಛತೆ ಇಲ್ಲದೆ ಇರುವ ಬಗ್ಗೆ ಜನರು ಬೇಸತ್ತು ಹೋಗಿದ್ದು, ಏನು ಕುಡಿಯೋದು ಏನು ತಿನ್ನೋದು ಅಂತಿದ್ದಾರೆ. ಜಿಲೇಬಿ ಮತ್ತು ಶರಬತ್ ಸ್ಯಾಂಪಲ್ಸ್ ಪಡೆದು ಆಹಾರ ಇಲಾಖೆ ಟೆಸ್ಟ್ಗೆ ಮುಂದಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಕಳಪೆ ಗುಣಮಟ್ಟದ ಆಹಾರದ ವಿರುದ್ಧ ಆಹಾರ ಇಲಾಖೆ ಸಮರವನ್ನ ಸಾರಿದೆ. ಕಬಾಬ್, ಇಡ್ಲಿ, ಹೋಳಿಗೆ ಬಳಿಕ ಇದೀಗ ಜಿಲೇಬಿ, ಶರಬತ್ತು ಸರದಿ. ನೀವು ಬಾಯಿ ಚಪ್ಪರಿಸಿ ತಿನ್ನುವಂತಹ ಗರಿಗರಿಯಾದಂತಹ ಜಿಲೇಬಿ ಎಷ್ಟು ಸುರಕ್ಷಿತ? ಶರಬತ್ಗಳಲ್ಲಿ ಕೃತಕ ಕಲರ್ ಮಿಕ್ಸ್ ಆಗಿರುತ್ತಾ? ಈ ಬಗ್ಗೆ ಇಲ್ಲಿದೆ ನೋಡಿ ಡೀಟೇಲ್ಸ್. ರಾಜ್ಯದಲ್ಲಿ ಕಳಪೆ ಆಹಾರದ ವಿರುದ್ಧ